ಹಲೋ, ನಮಸ್ಕಾರ ಶಾಸ್ತ್ರಿಗಳೇ. ನಾನು ವೀಣಾ ಅಂತ. ನಿಮ್ಮ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾರಲ್ಲ ಲಕ್ಷ್ಮಿ ಅಂತ, ಶ್ರೀನಿವಾಸ ರಾಯರ್ ಹೆಂಡ್ತಿ, ಅವ್ರ ಸೊಸೆ ಮಾತಾಡ್ತಿರೋದು. ಏನಿಲ್ಲ, ನಾಳೆ ನಮ್ಮ ಮಾವ ಅವ್ರದ್ದು 60ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡೋಣ ಅಂತ. ಜೊತೆಗೆ ನಮ್ಮ ಅತ್ತೆ ಮಾವರ ಆ್ಯನಿವರ್ಸರಿ ಕೂಡ ನಾಳೆ. ಇನ್ನೊಂದು ಏನಾದರೂ ಪೂಜೆ, ಶ್ರೀನಿವಾಸ್ ಕಲ್ಯಾಣ ಏನಾದರೂ. ಕ್ಷಮಿಸಿ, ತುಂಬ ಕೊನೆ ಗಳಿಗೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಆಗ್ಬೋದಾ? ಆಗಲಿ, ಮಾಡೋಣ. ಹೋ, ತುಂಬ ಧನ್ಯವಾದ. ಅದೇ ಈ ಕಾರ್ಯಕ್ರಮಕ್ಕೆ ಏನೇನು ಸಾಮಾನು ಬೇಕೋ ಅದರದ್ದೆಲ್ಲ ಒಂದು ಲಿಸ್ಟನ್ನು ನಾನು ಕಳಿಸ್ಕೊಡಿ ಸರ್. ಆಗ್ಬೋದು. ಏನೋ ಕಾರ್ಯಕ್ರಮ ಅಂತ ಮಾತಾಡ್ತಿದ್ದೆ, ಏನು ವಿಷಯ? ಅದು ನಾಳೆ ಮಾವಂದು 60ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಮಾವನಿಗೋಸ್ಕರ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ. ಹಾಗೆ ಮಾಡಿದ್ರೆ ಅವರಿಬ್ಬರಿಗೂ ಒಳ್ಳೇದಾಗತ್ತೆ, ಆಯುಸ್ಸು ಆರೋಗ್ಯ ಜಾಸ್ತಿ ಆಗುತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಅವ್ರಿಗೆ ಬೇಕಿತ್ತಾನೆ. ಏನೋ ಅವರೇ ಮಾಡ್ಕೋತಿದ್ದಾರೆ ಅಂತ ಅಂದಾಗ ಬೇಡ ಅನ್ನಕ್ಕೆ ನಾವ್ಯಾರು? ಯಾವಾಗಿರೋ ಪ್ರೋಗ್ರಾಮ್? ನಾಳೆನಾ? ನಾವು ಇವತ್ತು ಹೋಗ್ಬೇಕಾ ಅಥವಾ ನಾಳೆ ಹೋದ್ರೆ ಸಾಕ? ಎಲ್ಲಿಗೆ ಹೋಗ್ತೀರಾ ನೀವು? ಇದೆಲ್ಲ ಕಾರ್ಯಕ್ರಮ ಮಾಡಿಸ್ತಿರೋದು ಯಾರು ಅಂದ್ಕೊಂಡ್ರಿ ನೀವು? ಯಾರು? ನಾವೇ, ಅಂದರೆ ನೀವೇ. ಏನ? ನಾನಾ? ಏನೇ ಮಾತಾಡ್ತಿದ್ಯಾ ನೀನು? ನಿಮ್ಮ ಮನೆ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅದು ಅಲ್ಲದೆ ಷಷ್ಠಿ ಪೂರ್ತಿ ಅಂದರೆ ಇನ್ನು ಕಡಿಮೆ ಖರ್ಚಾಗತ್ತಾ? ಬಿಟ್ಟು ಊಟ ಅಂದರೆ ಜನ ದೊಡ್ಡ ಬಾಯಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ? ಎಲ್ಲಿಂದ ತರೋದು? ನಿಮಗೆ ಕಷ್ಟ ಅಂತ ಬಂದರೆ ಸಾಕು, ಓಡೋಡ್ ಬಂದು ತಮ್ಮ ಕೈಲಾಗಿದ್ದನ್ನೆಲ್ಲ ಮಾಡಿ ಆಮೇಲೆ ತಾವೇನು ಮಾಡೇ ಇಲ್ವೇನೋ ಅನ್ನೋ ಥರ ತಣ್ಣಗಿರ್ತಾರವ್ರು. ಜೀವನ ಪೂರ್ತಿ ತಾವು ಹೇಗಿದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅಂತ ಒದ್ದಾಡ್ತಾರೆ. ಅಂಥದ್ರಲ್ಲಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕಾಗೋದಿಲ್ವಾ ನಿಮಗೆ? ಇಷ್ಟಕ್ಕೂ ಅತ್ತೆ ಮಾವನಿಗೆ ತಮ್ಮ ಹುಟ್ಟಿದಬ್ಬ, ಆ್ಯನಿವರ್ಸರಿ ಇದೆಲ್ಲ ಯಾವುದೂ ನೆನಪೇ ಇರಲ್ಲ. ನೆನಪಿದ್ರೂ ಅವ್ರು ಅದನ್ನೆಲ್ಲ ಮಾಡ್ಕೊಳ್ಳೋದಿಲ್ಲ. ಎಲ್ರಿಗೂ ಅವ್ರು ತಂದಿದ್ದು ಷಷ್ಠಬ್ದಿ ಮಾಡುವಂಥ ಅವಕಾಶ ಸಿಗೋದಿಲ್ಲ ರೀ. ನಿಮಗೆ ಸಿಕ್ಕಿದೆ, ಮುಂದೆ ನಿಂತು ಖುಷಿಯಾಗಿ ನಡೆಸ್ಕೊಡ್ರಿ. ನಿಮಗೆ ಲಕ್ಷಾಂತರ ರೂಪಾಯಿನ ಮಾವ ಉಳಿಸ್ಕೊಟ್ಟಿದ್ದಾರೆ, ಅದರಲ್ಲಿ 1000 ರೂಪಾಯಿನ ಅವ್ರ ಮೇಲೆ ಖರ್ಚು ಮಾಡಿ. ಈ ಕಾರ್ಯಕ್ರಮ ಯಾವುದನ್ನು ನಾನು ಮನೆಯಲ್ಲಿ ಇಟ್ಕೊಂಡಿಲ್ಲ, ನೀವೇ ಕೇಳಿಸ್ಕೊಡ್ರಲ್ಲ. ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿರೋ ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾಳೆ ಜಾಗನೂ ಸಿಗುತ್ತಂತೆ, ದಿನನೂ ಚೆನ್ನಾಗಿದೆ ಅಂತೆ. ನೀವು ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಅರೇಂಜ್ಮೆಂಟ್ಗೆ ಏನೇನು ಬೇಕು ಅಂತ ಫೋನ್ ಮಾಡಿ ತಿಳ್ಕೊಳ್ಳಿ. ನನಗಿನ್ನೂ ತುಂಬ ಜನಕ್ಕೆ ಫೋನ್ ಮಾಡಿ ಇನ್ವೈಟ್ ಮಾಡೋದಿದೆ. ನನ್ನ ಜನ್ಮಕ್ಕೆ ನಾನಿಲ್ಲಿ ಕಷ್ಟಪಟ್ಟು ಉಳಿಸಿ ಉದ್ಧಾರ ಆಗೋದಕ್ಕೆ ನೋಡ್ತಿದ್ದೆ, ಇವಳೆಲ್ಲ ಖರ್ಚು ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಎಲ್ಲ ನನ್ನ ಕರ್ಮ. ಎಲ್ಲಾದ್ರೂ ಮತ್ತೆ ಇದು ಅಂತಲೇ ನೋಡ್ದೆ. ವಿಶ್ವ ಒಂದು ಖುಷಿ ಸುದ್ದಿ ಕಣೋ. ಏನು ತಾತ ಅದು? ನಾಳೆ ನಿಮ್ಮ ಮಾವಂದು 60ನೇ ವರ್ಷದ ಹುಟ್ಟಿದಬ್ಬ ಅಂತೆ ಕಣೋ. ಎಂಥ ಖುಷಿ ವಿಷಯ ತಾತ. ಹಾಗಾದರೆ 2 ಸಂಭ್ರಮ ಆಯಿತು. ಈ ಸಂಭ್ರಮದಲ್ಲಿ ಚಂದನ ಅವ್ರಿಗೆ ಒಪ್ಸಿದ್ರೆ ಒಳ್ಳೆ ಗಿಫ್ಟ್ ಕೊಟ್ಟಾಗುತ್ತಲ್ವ ತಾತ? ಅಷ್ಟೇ ಅಲ್ಲ ಕಣೋ, ವೀಣಾ ಅವರು ನಿಮ್ಮ ಮಾವಂದು ಷಷ್ಠಿ ಪೂರ್ತಿ ಮಾಡಿಸೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಅವ್ರಿಗೂ ಖುಷಿ ಆಗತ್ತೆ, ನಮಗೂ ಖುಷಿ ಆಗತ್ತೆ. ಏನ್ ತಾತ ಇದು? ಖುಷಿ ಮೇಲೆ ಖುಷಿ ವಿಚಾರ ಹೇಳ್ತಿದ್ದೀರಾ? ಇದಕ್ಕೆ ಹೇಳೋದು ಅನ್ಸುತ್ತೆ, ದೇವ್ರು ಕೊಟ್ರೆ ಎಲ್ಲ ಒಟ್ಟಿಗೆ ಕೊಡ್ತಾನೆ ಅಂತ. ಅಲ್ಲ ತಾತ, ಅವ್ರಿಗೆ ಮಗಳಿಲ್ಲ ಅಂತ ನೊಂದ್ಕೋತಿದ್ರು. ಚಂದನ ಅವರು ಅಪ್ಪ ಅಮ್ಮ ಇದ್ರು, ಇಲ್ದೇ ಇರೋ ತರ ಇದ್ರು. ಈಗ ಅವ್ರಿಬ್ಬರನ್ನು ಒಂದ್ ಮಾಡಿದ್ರೆ ಆ ಪುಣ್ಯ ನಮ್ಗೆ ಸಿಗುತ್ತೆ. ಹೌದು ತಾತ, ಅವ್ರ ಮಗಳನ್ನ ಅವ್ರ ಮಡಲಿಗೆ ಒಪ್ಪಿಸ್ತೀನಿ, ನಿಮ್ಮ ಮಗಳನ್ನ ನಿಮ್ಮ ಮಡಲಿಗೆ ಒಪ್ಪಿಸ್ತೀನಿ. ಈ ಜವಾಬ್ದಾರಿ ನಂದು, ಸರಿನಾ? ನಿನ್ನಿಂದ ಎಷ್ಟು ಒಳ್ಳೆ ಕೆಲಸಗಳಾಗ್ತಿದೆಯೋ ವಿಶ್ವ. ಈ ರೀತಿ ತಾಯಿ ಮಗಳನ್ನ ಒಂದು ಮಾಡೋದು ಎಲ್ರಿಂದನೂ ಸಾಧ್ಯ ಇಲ್ಲ ಕಣೋ. ಅದು ನಿನ್ನಿಂದ ಆಗ್ತಿದೆ. ನಿನ್ನನ್ನು ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಕಣೋ. ಎಲ್ಲ ನಿಂದು ತಾಯಿ ಗುಣನೇ ಕಣೋ. ಅಯ್ಯೋ ಅದೆಲ್ಲ ಬಿಡು ತಾತ. ಈಗ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಚಂದನ ಅವ್ರಿಗೆ ಹೇಳ್ಬಿಟ್ಟು ಬರೋಣ. ಆದ್ರೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಬರ್ತಾರೇನೋ? ಅಯ್ಯೋ ಈ ವಿಚಾರನೆಲ್ಲ ಯಾಕೆ ಅವ್ರಿಗೆ ಹೇಳೋದು? ನಾಳೆ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳೋಣ ಅಷ್ಟೇ. ಹಾ ಚಂದನ ಅವರೇ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. 100 ವರ್ಷ ಆಯ್ಸು. ಯಾಕೋ ನೀವೆಲ್ಲರೂ ನನ್ನ ಜೊತೆ ವಿಚಿತ್ರವಾಗಿ ನಡ್ಕೋತಿದ್ದೀರಾ ಅನಿಸ್ತಿದೆ. ಏನಾಗಿದೆ?
ಹಾಗೇನಿಲ್ಲ ಚಂದನ ಅವರೇ, ನಾವು ನಿಮ್ಮನ್ನ ನೋಡೋ ರೀತಿನೇ ನೋಡ್ತಿದ್ದೀವಿ. ನಿಮಗೆ ಬೇರೆ ಥರ ಅನ್ಸಿರ್ಬೋದಷ್ಟೇ. ಸರಿ ತಾತ, ಅದೇ ಅಮ್ಮ ನನಗೇನೋ ಉಡುಗೊರೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದು ನಿಮಗೆ ಗೊತ್ತು ಅಂತ ನೀವು ಹೇಳಿದ್ರಲ್ಲ, ಏನದು? ಅದು ಹಾಗೆಲ್ಲ ಹೇಳಕ್ಕಾಗಲ್ವಂತೆ. ಮೊದಲು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ತಾತನ ಮಗಳ ಹೆಸರಲ್ಲಿ, ಅಮ್ಮನ ಹೆಸರಲ್ಲಿ, ನನ್ನ ಹೆಸರಲ್ಲಿ, ತನು ಹೆಸರಲ್ಲಿ, ನಿಮ್ಮ ಹೆಸರಲ್ಲೆಲ್ಲ ಪೂಜೆ ಮಾಡಿಸ್ಬೇಕಂತೆ. ಆಮೇಲೆ ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡಿಸ್ಬೇಕಂತೆ. ಹೌದಮ್ಮ ಚಂದನ, ಈ ಪೂಜೆಯಿಂದ ನಿನ್ನ ಜೀವನ, ಇವ್ರ ಜೀವನ, ಎಲ್ಲರ ಜೀವನನೂ ಒಳ್ಳೇದಾಗತ್ತಂತಮ್ಮ. ಇದನ್ನೆಲ್ಲ ಮಾಡಿಸಿದ್ರೆ ನನ್ನ ಸೊಸೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇದೆಲ್ಲ ಆದಮೇಲೆ ಏನು ಉಡುಗೊರೆ ಅಂತ ನಿನಗೆ ಹೇಳ್ತೀನಿ. ಅಯ್ಯೋ, ಇಷ್ಟೆಲ್ಲ ಇದೆಯಾ? ಹೌದು, ಅದಕ್ಕೆ ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ನೀವು ನಮ್ಮ ಜೊತೆಗೆ ಬರಬೇಕು. ನಾನು ಯಾಕೆ? ನೀವೆಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಯ್ಯೋ, ನಮ್ಮ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸ್ತಿದ್ದೀವಿ, ಅದರಲ್ಲೂ ನಿಮ್ಮ ಹೆಸರಲ್ಲಿ ಅಭಿಷೇಕ ಬೇರೆ ಮಾಡಿಸ್ತಿದ್ದೀವಿ. ನೀವೇ ಬರಲಿಲ್ಲ ಅಂದರೆ ಹೇಗೆ ಹೇಳಿ? ಹಾಗಿದ್ರೆ ಸರ್ಗೆ ಒಂದು ಮಾತು ಹೇಳಬೇಕಲ್ವಾ? ಅಯ್ಯೋ ಬೇಡ ಚಂದನ ಅವರೇ, ಅಪ್ಪಂಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಅಮ್ಮನ ಬಗ್ಗೆ ನೆನೆಸ್ಕೊಂಡ್ರೆ ಸಾಕು. ಅಪ್ಪಂಗೆ ತುಂಬ ಬೇಜಾರಾಗ್ತಿದೆ, ತುಂಬ ಫೀಲ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅವ್ರಿಗೇನು ಹೇಳೋದು ಬೇಡ. ಅಮ್ಮನ ಆಸೆ ನೆರವೇರಿಸೋದಕ್ಕೆ ಅಂತ ನಾವೆಲ್ಲರೂ ಹೋಗ್ತಿರೋದಲ್ವಾ, ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಹರಕೆ ಹೊತ್ತಿದಾರಂತೆ. ನಾವೆಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಂತೆ. ಜೊತೆಗೆ ಆ ದೇವಸ್ಥಾನ ತುಂಬ ಪವರ್ಫುಲ್ ಅಂತೆ. ನಾವೆಲ್ಲರೂ ಅಲ್ಲಿಗೆ ಹೋದರೆ ನಮಗೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತಂತೆ. ಅದಕ್ಕೆ ನೀವು ನಮ್ಮ ಜೊತೆಗೆ ಬರಬೇಕು. ಸರಿ, ಹಾಗಿದ್ರೆ ಅಮ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂದಮೇಲೆ ನಾನು ಖಂಡಿತ ಬರ್ತೀನಿ. ನೋಡಿ, ನಾಳೆ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಬೇಡ. ನಾನು ತನು ಮೊದಲು ಹೋಗ್ತೀವಿ, ಆಮೇಲೆ ನೀವು ಬನ್ನಿ. ಏನ್ರಿ, ಹೇಗೋ ಒಂದಾದ್ಮೇಲೊಂದು ಸರಿ ಹೋಗ್ತಾ ಇದೆ ಅನಿಸ್ತಿದೆ. ನಮ್ಮ ಸಿದ್ದು ಭವನ ಮಾಡ್ತಾ ಇರೋ ಬಿಸ್ನೆಸ್ಸು ಚೆನ್ನಾಗಾಗಿ ಒಳ್ಳೆ ಯಶಸ್ಸನ್ನು ಕಂಡ್ರೆ ಸಾಕು. ನಿಜ ಲಕ್ಷ್ಮಿ, ನಮ್ಮ ಭಾವನ ಅವಳ ಜೀವನನ ನಿರೂಪ ಮಾಡ್ಕೊಳ್ಳೋಕೆ ಅದು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು. ಹೆಣ್ಮಕ್ಳು ಎಷ್ಟೇ ಮೃದುವಾಗಿದ್ದರೂ ತನ್ನ ಗಂಡ ಮನೆ ವಿಷಯಕ್ಕೆ ಬಂದರೆ ಕಬ್ಬಿಣದಷ್ಟು ಕಠಿಣ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಭಾವನನೇ ಸಾಕ್ಷಿ. ಅಳಿಯಂದ್ರ ವಿಚಾರದಲ್ಲಿ ಅವಳು ತಗೊಂಡಂಥ ನಿರ್ಧಾರ, ಹೆದರಿಸಿದ ರೀತಿ, ಅಬ್ಬಾ, ನಮ್ಮ ಭಾವನನ ಹೊಸ ಮುಖ ನೋಡ್ದಂಗಾಯ್ತು. ಲಕ್ಷ್ಮೀ